ಮಕ್ಕಳೀಗ? ಇಂಗ್ಲಿಷ್, ಗಣಿತ, ಸೈನ್ಸ್. ಇದಲ್ದ ಮತ್ತೆ ಏನೇನು ಕಲ್ತೀಯಮ್ಮ ನೀನು ಇಲ್ಲಿ? ಕರಾಟೆ. ನೀವು ನೋಡ್ಬೋದು ವೀರಭದ್ರೇಶ್ವರ ಪ್ರೌಢಶಾಲೆ ಅನುದಾನಿತ ಶಾಲೆ, ಹಾಗೆ ಪೂರ್ವ ಪ್ರಾಥಮಿಕ ಹಾಗೂ ಪ್ರಾಥಮಿಕ ಶಾಲೆ. ನಾವು ಒಳಗಡೆ ಹೋಗೋಣ. ಈ ಶಾಲೆಯ ವ್ಯವಸ್ಥೆ ಹೇಗಿದೆ, ಅಲ್ಲಿನ ಆಡಳಿತಾಧಿಕಾರಿ ಮತ್ತು ಅವರ ಕಲಿಸುವಿಕೆ ನಿಮ್ಗೆ ಹೇಗೆ ಅನಿಸಿದೆ ಮೇಡಮ್? ಹಾಂ, ಕನ್ನಡ ಗಂಡು ಮೆಟ್ಟಿನ ನಾಡು, ಕೆಚ್ಚದೆಯ ಕಲಿಗಳ ಬೀಡು ನಮ್ಮ ಉತ್ತರ ಕರ್ನಾಟಕದ ಈ ಹಲಗಲಿ. ನೀವೆಲ್ಲ ಹಲಗಲಿಯ ಬಂಡಾಯದ ಹೆಸರನ್ನು ಕೇಳಿದರೆ ಇತಿಹಾಸದಲ್ಲಿ ತನ್ನದೇ ಆದಂಥ ಭಾರತದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿರ್ತಕ್ಕಂಥ ಈ ಹಲಗಲಿಯ ಬಂಡಾಯನೂ ಕೂಡ ಗೊತ್ತಿದೆ, ಜಡಗಣ್ಣ ಮತ್ತು ಬಾಲಣ್ಣನವರು. ಹಾಗೆ ಇದು ಕೇವಲ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಮಾತ್ರ ಸೀಮಿತವಾಗಿರದೆ ಇಲ್ಲಿ ಅತ್ಯುತ್ತಮವಾದ ಶಿಕ್ಷಣ ನೀಡುವಂಥ ವ್ಯವಸ್ಥೆಯು ಕೂಡ ಈ ಒಂದು ಗ್ರಾಮದಲ್ಲಿ ಶಾಲೆಗಳನ್ನು ನಾವು ನೋಡ್ಬೋದು. ಹಾಗೆ ಇಲ್ಲಿ ನಾವು ಇವತ್ತು ವೀರಭದ್ರೇಶ್ವರ ಶಾಲೆಯ ಬಗ್ಗೆ, ಪ್ರಾಥಮಿಕ ಶಾಲೆಯ ಬಗ್ಗೆ, ಅಲ್ಲಿಯ ವ್ಯವಸ್ಥೆಯ ಬಗ್ಗೆ ಹಾಗೂ ಅಲ್ಲಿರ್ತಕ್ಕಂಥ ಗುಣಾತ್ಮಕ ಶಿಕ್ಷಣವನ್ನು ತೋರಿಸುವಂಥ ಒಂದು ವ್ಯವಸ್ಥೆ ನಮಗೆ ಮಾಡ್ತಾಯಿದ್ದೀವಿ. ಈಗ ನಾವು ವೀರಭದ್ರೇಶ್ವರ ಶಾಲೆಯ ನೀವು ನೋಡ್ಬೋದು, ವೀರಭದ್ರೇಶ್ವರ ಪ್ರೌಢಶಾಲೆ ಅನುದಾನಿತ ಶಾಲೆ, ಹಾಗೆ ಪೂರ್ವ ಪ್ರಾಥಮಿಕ ಹಾಗೂ ಪ್ರಾಥಮಿಕ ಶಾಲೆ. ನಾವು ಒಳಗಡೆ ಹೋಗೋಣ. ಈ ಶಾಲೆಯ ವ್ಯವಸ್ಥೆ ಹೇಗಿದೆ, ಅಲ್ಲಿನ ಆಡಳಿತಾಧಿಕಾರಿ ಗ್ರಾಮೀಣ ಮಟ್ಟದಲ್ಲಿ ಅತ್ಯಂತ ಗುಣಮಟ್ಟಾಧಾರಿತವಾಗಿರ್ತಕ್ಕಂಥ ಶಿಕ್ಷಣ ನೀಡುವಂಥ ಒಂದು ಸಂಸ್ಥೆ ಶ್ರೀ ವೀರಭದ್ರೇಶ್ವರ ಮಾಧ್ಯಮಿಕ ಶಾಲೆ ಹಲಗಲಿ, ಹಾಗೂ ಅದರ ಅಂಗದ ಅಡಿಯಲ್ಲಿ ನಡೆದುಕೊಂಡು ಬರತಕ್ಕಂಥ ವೀರಭದ್ರೇಶ್ವರ ಪ್ರಾಥಮಿಕ ಶಾಲೆಯನ್ನು ಕೂಡ ನೀವು ನೋಡ್ಬೋದು. ಬಹಳ ಸುಂದರವಾದಂಥ ಕಟ್ಟಡ, ಪ್ರಕೃತಿಯ ಮಡಿಲಿನಲ್ಲಿ ಹಚ್ಚು ಹಸಿರಾಗಿರುವಂಥ ಈ ವಾತಾವರಣ, ಮಕ್ಕಳಿಗೆ ಮುದ ನೀಡುವಂಥ ಈ ವಾತಾವರಣ ನೀವು ನೋಡ್ಬೋದು. ಇಲ್ಲಿ ಕಾಣ್ತಾ ಇದ್ದೀರಾ. ಆಲ್ಫಾಬೆಟ್ಸನ್ನು ಕಾಣ್ತೀವಿ, ಹಾಗೆ ಶೇಪ್ಸ್ಗಳನ್ನು ಕಾಣ್ತೀವಿ, ಕಲರ್ಸ್ಗಳನ್ನು ಕಾಣ್ತೀವಿ. ದ ಪಾರ್ಟ್ಸ್ ಆಫ್ ದ ಬಾಡೀಸ್ಗಳನ್ನು ಇಲ್ಲಿ ನೋಡ್ತೀವಿ ನೋಡಿ, ಪಾರ್ಟ್ಸ್ ಆಫ್ ದ ಬಾಡೀಸ್ಗಳನ್ನು ಕಾಣ್ತೀವಿ. ಹಾಗೆ ಕನ್ನಡ ಭಾಷಾ ಕಲಿಕಾ ಹಂತಗಳನ್ನು ಉದಾಹರಣೆಗೆ ನೋಡ್ತಿರ್ಬೋದು. ರಗಸದ ಜವಮವನ ಪಯವ ಉಡತ ಚ ಲಶವಿಕ ಈಯತಳ ಓ ಹವಶ ಇರುಣೋಚವ ದತಡ ಬಟ್ ಅಗಪಜಕ ಹಂಗಯ ಈ 10 ಈ ಆಧುನಿಕ ಕಲಿಕಾ ಪದ್ಧತಿಯನ್ನು ನಾವು ಇಲ್ಲಿ ನೋಡ್ಬೋದು. ಈ 10 ಹಂತಗಳನ್ನು ನೋಡ್ಬೋದು. ಹಾಗೆ ಶಬ್ದಗಳ ಕಲ್ಪನೆಯನ್ನು ಕೂಡ ಯಾವ ರೀತಿ ಮಾಡಿಸಿರ್ತಾರೆ ಅನ್ನೋದನ್ನು ಕೂಡ ನೋಡ್ಬೋದು. A to Z ವರ್ಡ್ಸ್ಗಳನ್ನು, ಆ್ಯನಿಮಲ್ಸ್ ವರ್ಡ್ಸ್ಗಳನ್ನು, ನಂಬರ್ಸ್ಗಳನ್ನು ಕೂಡ ನಾವು ನೋಡ್ಬೋದು. ನಮ್ಮ ಶಾಲೆಯ ಉದ್ದೇಶ ಏನಂದ್ರೆ ಸರ್, ಗ್ರಾಮೀಣ ಮಟ್ಟದ ವಿದ್ಯಾರ್ಥಿಗಳಿಗೆ ಒಂದು ಉತ್ತಮವಾದ ಶಿಕ್ಷಣ ಸಿಗಬೇಕು ಸರ್. ಮುಖ್ಯವಾಗಿ ಅದು ಏನಾಗೈತೆ ಅಂದ್ರೆ ಸರ್, ಎಲ್ಲರೂ ವ್ಯಾನ್ಗಳಲ್ಲಿ ಹತ್ತಿ ಬರೀ ವ್ಯಾನದಲ್ಲಿ ಸಮಯನ ಕಳೀತಕ್ಕಂಥ ಪರಿಸ್ಥಿತಿ ಆಗಿದೆ ಸರ್. ದೊಡ್ಡ ದೊಡ್ಡ ಶಾಲೆಗಳಲ್ಲಿ 50,000 ರಿಂದ 60,000 ರೂಪಾಯಿ ನಾವು ಹಣವನ್ನು ಕೊಟ್ಟರು ಕೂಡ ಬರೀ ವ್ಯಾನ್ದಲ್ಲಿ ಸಮಯವನ್ನು ಕಳೆಯುವಂಥ ಆಗಿದೆ ಸರ್. ಅದಕ್ಕಾಗಿ ಅದೆಲ್ಲನೂ ತಪ್ಪಿಸ್ಬೇಕು. ಆ ಶಿಕ್ಷಣ ನಮ್ಮ ಮುಧೋಳದಲ್ಲಿ ಮತ್ತು ಬೇರೆ ಸ್ಥಳದಲ್ಲಿ ಸಿಗುವಂಥ ಶಿಕ್ಷಣ ನಮ್ಮ ಹಲಗಲಿಯಲ್ಲಿಯೇ ಸಿಗಬೇಕನ್ನೋ ಉದ್ದೇಶದಿಂದ ಈ ಶಾಲೆಯಲ್ಲಿ ನಾವು ಸತತವಾಗಿ ಅಂದರೆ ಪ್ರತಿ ವರ್ಷವೂ ಕಾರವಾರದಿಂದ ಶಿಕ್ಷಕಿಯರಿಂದ ಒಂದು ಉತ್ತಮವಾದ ಬೋಧನೆಯನ್ನು ಮಾಡಿಸ್ತಾ ಇದ್ದೀವಿ. ಅದರ ಜೊತೆಗೆ ವಿಶೇಷವಾಗಿ ಈ ವರ್ಷ ವಿಶೇಷವಾಗಿ ನಾವೇನು ಮಾಡತ್ತೀವಿ ಅಂತಂದ್ರೆ ಮಕ್ಕಳಿಗೆ ಬಗ್ಗೆ, ಅವರ ಆರೋಗ್ಯದ ಬಗ್ಗೆ, ಅದರ ಜೊತೆಗೆ ಕರಾಟೆಯನ್ನು ಮಕ್ಕಳು ಆತ್ಮರಕ್ಷಣೆಗಾಗಿ, ವಿಶೇಷವಾಗಿ ಈಗಿನ ದಿನಮಾನಗಳಲ್ಲಿ ಹೆಣ್ಣು ಮಕ್ಕಳಿಗೆ ಬಹಳಷ್ಟು ತೊಂದರೆ ಇರೋದ್ರಿಂದ ನಮ್ಮ ಶಾಲೆಯಲ್ಲಿ ಓದಿರ್ತಕ್ಕಂಥ ಪ್ರತಿಯೊಂದು ಮಗು ಅಥವಾ ಗಂಡು ಮಗು ಯಾರೇ ಆಗಲಿ ತಮ್ಮ ಆತ್ಮರಕ್ಷಣೆಗೆ ಆಗಲಿ ಅನ್ನೋ ಉದ್ದೇಶದಿಂದ ಒಂದು ವಿಶೇಷವಾಗಿ ಕರಾಟೆಯನ್ನು ಪ್ರಾರಂಭಿಸಿವ್ರಿ. ಅದಕ್ಕೂ ಕೂಡ ಪಾಲಕರಿಂದ ಸಾಕಷ್ಟು ರೆಸ್ಪಾನ್ಸ್ ಐತಿ. ಇನ್ನೂ ಕೂಡ ನಾವು ಹೆಚ್ಚಿನ ಈ ಕರಾಟೆಯ ಬಗ್ಗೆ ತರಬೇತಿಯನ್ನು ಕೊಡಿಸುವಲ್ಲಿ ಪಾತ್ರ ಇನ್ನೂ ಭಾಳ ಐತೆ ಸರ್. ಮಾಡ್ತೀವಿ, ಅದನ್ನು ಕೂಡ ಮುಂದಿನ ದಿನಮಾನಗಳಲ್ಲಿ ಮಾಡ್ಕೊಡ್ತೀವಿ. ಗ್ರಾಮೀಣ ಮಟ್ಟದ ಜನ ನಿಮಗೆ UKG LKG ಈಗ ನೀ ಶಾಲೆಯನ್ನು ನಿಮಗೆ ಈ 1 ವರ್ಷದೊಳಗೆ ನಿಮಗೆ ಯಾವ ರೀತಿಯಾದಂಥ ಅನುಭವ ಕೊಟ್ಟಿದೆ? ಬರ್ಯಾಕೆ ಬರ್ತಿದ್ದಿಲ್ರಿ. ಈಗ ಚೆನ್ನಾಗಿ ಓದ್ತಾ ಇದ್ದಾರೆ, ಬರ್ಯಾಕತ್ತಾರೆ ಸರ್. ಮತ್ತು ಅಮ್ಮ ನಿಮಗೆ ಹೇಗೆ ಅನಿಸಿದ್ದಾರೆ? ಹೌದು, ಅಲ್ಲಿ ಟೀಚರ್ಸ್ ಬಗ್ಗೆ, ಮಕ್ಕಳ ಕಾಳಜಿ ಬಗ್ಗೆ ಚಲೋ ಕೇರ್ ಮಾಡ್ತಾರೆ. ಹೋಮ್ವರ್ಕ್ ಎಲ್ಲ ಡೈಲಿ ಹಾಕಿಕೊಡ್ತಾರೆ. ಹೋಮ್ವರ್ಕನ್ನು ಪರೀಕ್ಷೆ ಮಾಡ್ತಾರೆ, ಚೆಕ್ ಮಾಡ್ತೀರಿ ಸರ್. ಅದು ಹೋಮ್ವರ್ಕ್ ಹಾಕಿಕೊಡ್ತಾರೆ ನಿಮ್ಗೆ. ಮಕ್ಕಳ ಬಗ್ಗೆ ವೈಯಕ್ತಿಕವಾಗಿ ಕಾಳಜಿ ಮಾಡ್ತಾರೆ. ಮತ್ತು ಮುಖ್ಯ ಗುರುಗಳು ಯಾವ ರೀತಿಯಾಗಿ ನಿಮಗೆ ಸಪೋರ್ಟ್ ಮಾಡ್ತಿದ್ದಾರೆ, ಏನು ಹೇಳ್ತೀರಿ?
ಎಲ್ಲ ಪಾಲಕರಿಗೆ ಎಲ್ಲ ಪಾಲಕರಿಗಿನ ನಮ್ಮ ಮಕ್ಕಳಂಗ ನಿಮ್ಮ ಮಕ್ಕಳಿಗೂ ಕಲಿಸ್ರಿ ಅಂತೇಳಿ ಹೇಳ್ತೀವಿ. ಈ ಸಾಲಿಗೆ ಹಾಕ್ರಿ, ಒಳ್ಳೆ ಶಾಲೆಗೆ ಕಳಿಸ್ರಿ, ನಿಮ್ಮ ಮಕ್ಕಳಿಗೆ ಚೆನ್ನಾಗಿ ಓದ್ತಾ ಇದ್ದಾರೆ, ಬರ್ತಾ ಇದ್ದಾರೆ, ನಮ್ಮ ಹುಡುಗರು ಇಂಪ್ರೂವ್ಮೆಂಟ್ ಆಗಿದ್ದಾರೆ ಅಂತ ಇಂಪ್ರೂವ್ಮೆಂಟ್ ಆಗ್ತದೆ ಕಾಣಿಸೋಣ. ಅವರು ಕೂಡ ಇಲ್ಲಿ ಯಾವ ರೀತಿ ಕ್ಲಾಸನ್ನು ತೆಗೆದುಕೊಳ್ತಾರೆ ಅಂತ ಹೇಳಿ ನೋಡೋಣ. ನಮಸ್ಕಾರ ಮೇಡಮ್ ಅವರೇ. ನಮಸ್ಕಾರ. ತಮ್ಮ ಹೆಸರು ರೀ? ನನ್ನ ಹೆಸರು ಹೇಮಾ ಗಂಗಡಿ ಅಂತೇಳಿ. ನಾನಿಲ್ಲಿ ವಿಜ್ಞಾನ ಮತ್ತು ಗಣಿತನ ಬೋಧನೆ ಮಾಡ್ತೀನಿ. ಯಾವ ಕ್ಲಾಸಿಗೆ ಬೋಧನೆ ಮಾಡ್ತೀರಮ್ಮ? ನಾನು 6th ಇಂದ 9th ವರೆಗೂ. 9th ವರೆಗೆ. ಮೇಡಮ್ ಅವರು ತಾವು ರೀ? ನನ್ನ ಹೆಸರು ಅರ್ಚನಾ ಮಿರ್ಜಿ ಅಂತ. ನಾನು LKG UKG ಕ್ಲಾಸ್. ಹೌದು, ಅಂದರೆ ನಂದನವನದ ಮಕ್ಕಳನ್ನು ನೀವು ತೆಗೆದುಕೊಳ್ತಾ ಇದ್ದೀರ. ಸರಿ ಮೇಡಮ್ ಅವರೇ, ತಾವು ಈ ಒಂದು ಶಾಲೆಯಲ್ಲಿ ಭಾಳ ವಿಶೇಷವಾಗಿರುವಂಥ ಸುತ್ತಮುತ್ತಲಿನ 10 ಗ್ರಾಮಗಳಲ್ಲಿ ತುಂಬ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ. ಇದರ ಗುಟ್ಟು ಏನು ಹೇಳ್ರಿ? ಸರಿ, ನಾವಿಲ್ಲಿ ಹುಡುಗರಿಗೆ ಇಷ್ಟಪಟ್ಟು ಕಲಿಸ್ತೀವಿ. ಪಾಠದ ಜೊತೆಗೆ ಅವರಿಗೆ ಕೋ ಕರಿಕ್ಯುಲರ್ ಆಕ್ಟಿವಿಟೀಸ್ನು ಮಾಡ್ತಾರೆ ಸರ್. ಕರಾಟೆ, ಯೋಗ ಈ ಥರ ಎಲ್ಲ ಮಾಡ್ತಾರೆ. ಹಾಗಾಗಿ ಹುಡುಗರು ಇಷ್ಟಪಟ್ಟು ಈ ಸ್ಕೂಲಿಗೆ ಬರ್ತಾರೆ. ಇಷ್ಟಪಡ್ತಾರೆ. ಮಕ್ಕಳಾಗೆ ನೋಡ್ತಿರೋ ಅಥವಾ ಮಕ್ಕಳನ್ನ ಯಾವ ಭಾವನೆಯಿಂದ ತಾವು ಮಕ್ಕಳ ಜೊತೆ ನೀವು ಮಕ್ಕಳಾಗೆ ಕಲಿಸ್ತೀರಿ ಅಂದಾಗ ಮಾತ್ರ ಯಶಸ್ವಿಯಾಗ. ಮೇಡಮ್, ತಾವು ಚಿಕ್ಕ ಮಕ್ಕಳ ಜೊತೆಗೆ ಬೆರಿಬೇಕಾಗತ್ತೆ. ನಿಮಗೆ ತುಂಬಾ ಕಷ್ಟ ಅನ್ಸೋದಿಲ್ರಿ? ಇಲ್ಲ ಇಲ್ಲ ಸರ್, ನಂಗೆ ಭಾಳ ಖುಷಿ ಆಗತ್ತ. ಮಕ್ಕಳ ಜೊತೆ ಬೆರಿತೀವಿ ಅಂದ್ರೆ ನಮ್ದೆಲ್ಲ ಮಕ್ಕಳಾಗ್ತೀವ್ರಿ. ನಾವು ಮಕ್ಕಳಾಗಿ ಮಕ್ಕಳ ಆಕ್ಟಿವಿಟೀಸ್ ನಮ್ಗೆ ಖುಷಿ ಆಗತ್ರಿ. ಅವ್ರಿಗೆ ಟೀಚ್ ಮಾಡೋದವ್ರಿಗೆ ಸಣ್ಣದಿಂದನೇ ದೊಡ್ಡ ತಕ್ಕ ಹೇಳ್ಕೊಡ್ಬೇಕಾಗತ್ತಲ್ಲ. ಹಂಗಾಗಿ ಎಲ್ಲಾನು ನೀಟಾಗಿ ನಾವು ಫಾಲೋ ಅಪ್ ಮಾಡ್ತೀವಿ. ಚಲೋ ಆಯ್ತು. ಇಲ್ಲಿರುವಂತ ಮುಖ್ಯ ಗುರುಗಳು ಕೂಡ ತಮ್ಗೆ ಯಾವ ರೀತಿಯಾಗಿ ಸಪೋರ್ಟ್ ನಾವೇನ್ ಮಾಡ್ತೀವಿ ಅಂದ್ರೆ ಅದಕ್ಕೆಲ್ಲ ಸಪೋರ್ಟ್ ಮಾಡ್ತಾರೆ ಸರ್. ಹಂಗ್ ಮಾಡ್ರಿ, ಹಿಂಗ್ ಮಾಡ್ರಿ, ನಮ್ಮ ಒಪಿನಿಯನ್ ಎಲ್ಲಾನು ಅಕ್ಸೆಪ್ಟ್ ಮಾಡ್ಕೋತಾರೆ ಸರ್. ಈ ಒಟ್ಟಿನಲ್ಲಿ ನೀವು ಎಲ್ಲ ಜೊತೆಗೂಡ್ಕೊಂಡು ಕೆಲಸ ಮಾಡ್ತೀರಿ. ಮೇಡಮ್ ಅವರೇ, ತಾವು ಮತ್ತೆ ಏನಾದರೂ ಹೇಳೋಕೆ ಇಷ್ಟಪಡ್ತೀರಿ? ಸರ್, ತಾವು ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ಮುಂಚೆ ಕಾರವಾರ ಟೀಚರ್ಸ್ ಇದ್ದಿದ್ದಿಲ್ಲ, ನಾವು ರೆಫರ್ ಮಾಡಿದ್ಮೇಲೆ ಕಾರವಾರ ಟೀಚರ್ಸ್ ತಂದಿದ್ದಾರೆ. ಅದೇ ರೀತಿ ಇನ್ನು ಮುಂದೆ ನಮ್ಮ ಹುಡುಗರು ಇಂಪ್ರೂವ್ಮೆಂಟ್ ಆಗಿದಾವ. ಮತ್ತೆ ಹುಡುಗರು ಇಂಪ್ರೂವ್ಮೆಂಟ್ ಮತ್ತು ಮಕ್ಕಳು ಇಂಪ್ರೂವ್ಮೆಂಟ್ ಆಗಲಿ ಅನ್ನೋ ಉದ್ದೇಶಕ್ಕೆ ನಾವು ಇನ್ನೂ ಒತ್ತಾಯ ಕೊಡ್ಲಿ ಅಂತೇಳಿ ನಾವು ಹೇಳ್ತೇವೆ. ಇನ್ನೂ ಹೆಚ್ಚಿನ ಕಾಳಜಿ ಮಾಡಲಿ ಅಭ್ಯಾಸ ನಿಮ್ಮ ಮಕ್ಕಳು ಹೇಗೆ ಇಂಪ್ರೂವ್ಮೆಂಟ್ ಆಗಿದಾರೋ ಉಳಿದ ಎಲ್ಲರೂ ಮಕ್ಕಳು ಇಂಪ್ರೂವ್ಮೆಂಟ್ ಆಗಿದೆ. ಒಟ್ಟಲ್ಲಿ ನಿಮ್ಮ ಅಭಿಪ್ರಾಯದ ಪ್ರಕಾರವಾಗಿ ಶಾಲೆ ಗುಣಮಟ್ಟ ಆಧಾರಿತವಾಗಿದೆ. ಹೆಮ್ಮೆ ಅನ್ಸುತ್ತೆ ಸರ್. ನಿಮ್ಮ ಊರಲ್ಲಿ ಇಂಥ ಒಂದು ಸುಮಾರು 2-3 ದಶಕಗಳಿಂದ ಇಂಥ ಶಾಲೆ ಇದೆ, ಭಾಳ ಹೆಮ್ಮೆ ಅನ್ಸುತ್ತೆ. ಅದರ ಜೊತೆಗೆ ನಿಮ್ಮೂರು ಕೂಡ ಇತಿಹಾಸ ಪ್ರಸಿದ್ಧವಾಗಿರ್ತಕ್ಕಂಥದ್ದು, ಹಿಸ್ಟೋರಿಕಲ್ ಪ್ಲೇಸ್ ಇರುವಂಥದ್ದು ನಿಮ್ಮೂರು. ಭಾಳ ಹೆಮ್ಮೆ ಅನ್ಸುತ್ತೆ ಸರ್. ಓಕೆ ಸರ್, ಥ್ಯಾಂಕ್ ಯು. ನೀವು ನೋಡ್ಬೋದು ವರ್ಗ ಕೋಣೆಯಲ್ಲಿ ಈ ವೆಜಿಟೇಬಲ್ಸ್ಗಳನ್ನು ಕಾಣ್ತೀವಿ, ಫ್ರೂಟ್ಸ್ಗಳನ್ನು ಕಾಣ್ತೀವಿ, ಫ್ಲವರ್ಸ್ಗಳನ್ನು ಕಾಣ್ತೀವಿ, ಡೇಸ್ ಆಫ್ ದ ವೀಕ್ಸ್ಗಳನ್ನು ಕಾಣ್ತೀವಿ, ನಂಬರ್ಸ್ಗಳನ್ನು ಕಾಣ್ತೀವಿ. ಮಕ್ಕಳು ಅದನ್ನು ಹೇಳ್ತಾರೆ, ನೋಡಿ ಕಲಿ ಮಾಡಿ ಕಲಿ ಅನ್ನುವಂಥ ಈ ಒಂದು ಪದ್ಧತಿ. ಇದನ್ನು ನಾವು ನೋಡ್ಬೋದು. ಮಕ್ಕಳಿಗೆ ನೋಡುವುದರ ಜೊತೆಗೆ ಅವುಗಳನ್ನು ಗುರುತಿಸುವಂಥ ಶಕ್ತಿ, ಬಣ್ಣಗಳ ಕಲ್ಪನೆಯ ಶಕ್ತಿಯನ್ನು ನೀವು ನೋಡ್ಬೋದು. ಬಹಳ ಸುಂದರವಾದಂಥ ಕೂಡುವ ವ್ಯವಸ್ಥೆ, ಆಸನವನ್ನು ಕೂಡ ಎಷ್ಟು ಚೆನ್ನಾಗಿ ಗುರುಕುಲ ಪದ್ಧತಿಯಲ್ಲಿ ಕೂಡ ನಾವು ಇದನ್ನು ಕಾಣಬಹುದು. ಭದ್ರೇಶ್ವರ ಶಾಲೆಯಲ್ಲಿ ಓದುವಂಥ ಮಕ್ಕಳ ಈ ಒಂದು ತರಬೇತಿಯನ್ನು ಪಡ್ತಾ ಇದ್ದಾರೆ. 2 ತಿಂಗಳ 1.5 ತಿಂಗಳ ಈ ಮಕ್ಕಳು ಇಲ್ಲಿ ಇನ್ವಾಲ್ವ್ಮೆಂಟ್ ಆಗಿದ್ದಾರೆ. ಅವರ ಅಭಿಪ್ರಾಯ ಸಂಗ್ರಹ ಮಾಡಿದಾಗ ಅವ್ರು ಯಾವ ಥರ ಮಾತಾಡಿದ್ದಾರೆ. ಅಮ್ಮ, ನಿನ್ನ ಹೆಸರೇನು? ಪೂಜಾ, ನೀನು ಯಾವ ಕ್ಲಾಸಲ್ಲಿ ಓದ್ತಿದ್ದೀಯಾ? ಅಮ್ಮ, ನೀನು ಯಾವ್ಯಾವ ವಿಷಯಗಳನ್ನು ಹೇಳ್ಕೊಡ್ತಾರೆ ಇಲ್ಲಿ ಕ್ಲಾಸಲ್ಲಿ ಈಗ? ಇದಲ್ದ ಮತ್ತೆ ಏನೇನು ಕಲ್ತೀಯಮ್ಮ ನೀನು ಇಲ್ಲಿ? ಡ್ಯಾನ್ಸ್ ಕಲಿಸಿದ್ದಾರೆ, ಕರಾಟೆ ಕಲಿಸಿದ್ದಾರೆ, ಮತ್ತೆ ಕಂಪ್ಯೂಟರ್, ಸರಿ, ಯೋಗ. ಸರಿ, ಹಾಗಾಗಿ ನಿನಗೆ ಈ ರಜೆಯಲ್ಲಿ ಅಭ್ಯಾಸದ ಜೊತೆಗೆ ಇಷ್ಟವಾದಂಥ ಕ್ಲಾಸ್ ಮತ್ತೇನು ಅನ್ನಿಸ್ತಾವ? ಯಾಕಮ್ಮ ಕರಾಟೆ ನಿಂಗೆ ಇಷ್ಟ ಆಗ್ಯದ? ನಿನಗೆ ಇದರಿಂದ ಲಾಭ ಆಗ್ಯದ ಏನು ಲುಕ್ಷಣ ಆಗ್ಯದ? ಲಾಭ ಆಗೈತೆ. ಇದು ನಿನ್ನ ಜೀವನದೊಳಗೆ ಕಲಿಬೇಕಂತೀಯೋ? ಕಲಿಬೇಕಂತೀಯ? ಒಳ್ಳೇದಾಗ್ಯದ ನಿನಗೆ? ಓಕೆ. ಹಾಗಾದ್ರೆ ಈ ವೀರಭದ್ರೇಶ್ವರ ಶಾಲೆ ಹೆಂಗೆ ಅನಿಸಿದಮ್ಮ ನಿನಗೆ? ಇಲ್ಲಿ ಎಷ್ಟು ಮಕ್ಕಳನ್ನ ನಿನ್ನ ಜೊತೆ ಕಲಿತಿದ್ದಾರೆ? 97 ಮಕ್ಕಳಿದ್ದಾರೆ. ಹೌದಾ? ನಿನ್ನ ಹಾಗೆ ಇಲ್ಲೆಲ್ಲ 97 ಮಕ್ಕಳಿದ್ದಾರೆ. ಓಕೆ, ನಿಂಗೆ ಭಾಳ ಇಷ್ಟ ಆಗಿದೆ ಅನ್ನಂಗೆ ಆಯಿತು. ಸರ್, ನಿನ್ನ ಹೆಸರಮ್ಮ? ನೀಲಾ. ನಿನಗೆ ಏನು ಅನಿಸಿದಮ್ಮ? ಹಾಂ ಹೌದು. ಸರಿ ಸರ್, ಹಲಗಲಿ ಅಂತಂದರೆ ಇದು ಬಂಡಾಯದ ಒಂದು ಕ್ರಾಂತಿಯ ನಾಡು ಅಂತ ಕರೀತಾರೆ. ಹಾಗೆ
ಇಲ್ಲಿ ಬಂಡಾಯದ ಜೊತೆಗೆ ಅತ್ಯುತ್ತಮವಾದ ಗುಣಮಟ್ಟದ ಶಿಕ್ಷಣ ಇಲ್ಲಿ ನೀಡ್ತಾರೆ ಅನ್ನುವಂಥದ್ದು ಹೆಸರು ಕೂಡ ಇದೆ. ಮತ್ತು ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಕೂಡ ಬಹಳಷ್ಟು ವೀರಭದ್ರೇಶ್ವರ ಶಾಲೆ ಬಹಳಷ್ಟು ಹೆಸರುವಾಸಿಯಾಗಿದೆ ಅಂತ ಹೇಳ್ತಾರೆ. ಈ ನಿಟ್ಟಿನಲ್ಲಿ ತಾವು ಕೂಡ ಈ ಒಂದು ಶಿಕ್ಷಣ ಕ್ಷೇತ್ರದೊಳಗೆ ತಾವು ಹಿರಿಯರಾಗಿ ಹಾಗೆ ಮಾರ್ಗದರ್ಶಕರಾಗಿ ಅದರ ಜೊತೆಗೆ ಆಡಳಿತ ಮಂಡಳಿಯಲ್ಲಿದ್ದರು. ತಮ್ಮ ಶಾಲೆ ಬಗ್ಗೆ ಈ ಒಂದು ಉತ್ತಮ ಶಿಕ್ಷಣದ ಬಗ್ಗೆ ತಾವೇನು ಹೇಳಲಿಕ್ಕೆ ಇಷ್ಟಪಡ್ತಿದ್ದಾರೆ? ಉತ್ತಮ ಶಿಕ್ಷಣ ಬಗ್ಗೆ ಹೇಳುವುದಕ್ಕಿಂತ ಮೊದಲೇ ಸುಮಾರು 4 ದಶಕಗಳಿಂದ ನಾವು ನಮ್ಮ ಸಂಸ್ಥೆಯನ್ನು ಸ್ಥಾಪಿಸಿದ ಹಿಡಿದು ಚಿಕ್ಕದಾಗಿ ಚೊಕ್ಕದಾಗಿ ಮಕ್ಕಳಿಗೆ ಶಿಕ್ಷಣವನ್ನು ಕೊಡ್ತಾ ಇದ್ದೇವೆ. ಮತ್ತು ಮೇಲಾಗಿ ಶಿಸ್ತು ಕಡೆ ನಾವು ಹೆಚ್ಚು ಗಮನ ಕೊಡ್ತೇವೆ. ಮತ್ತು ಈ ವೃತ್ತಿಪರ ನಮ್ಮ ಶಿಕ್ಷಕರು ವೃತ್ತಿಪರ ಕೆಲಸ ಮಾಡದೆ ತಮ್ಮ ನಿಷ್ಠಾವಂತದ ಶ್ರಮ ಹಾಕಿ ವಿದ್ಯೆಯನ್ನು ಮಕ್ಕಳಿಗೆ ಅತಿ ಆಸಕ್ತಿ ವಹಿಸಿ ಕೊಡ್ತಾ ಇದ್ದಾರೆ. ಸುಮಾರು ದಶಕಗಳಿಂದ ನಮ್ಮದೇ ಒಂದು ಸ್ಥಾನವನ್ನು ನಮ್ಮ ವೀರಭದ್ರ ಹೈಸ್ಕೂಲ್ ಹಲಗಲಿಯನ್ನು ನಾವು ಮುಂಚೂಣಿಯಲ್ಲಿ ಇದ್ದೇವೆ ಅಂತ ಹೇಳಲಿಕ್ಕೆ ನನಗೆ ತುಂಬ ಹೆಮ್ಮೆ ಅನ್ನಿಸ್ತು. ಸರ್, ಪ್ರಾಥಮಿಕ ವಿಭಾಗದೊಳಗೆ ಇವತ್ತು ಅತ್ಯುತ್ತಮವಾದ ಶಿಕ್ಷಣ ನೀಡುವುದರ ಜೊತೆಗೆ ಮತ್ತು ಇಲ್ಲಿ ಈ ಒಂದು ರಜಾ ಮಜಾ ಕ್ಲಾಸ್ಗಳನ್ನು ಕೂಡ ತಾವು ತೆಗೆದುಕೊಳ್ತಾ ಇದ್ದಾರೆ. ಮತ್ತು ಇಲ್ಲಿ ಈ ಗುಣಮಟ್ಟಕ್ಕೆ ಕಾರಣ ಯಾವ ರೀತಿಯಾದಂಥ ಟೀಚರ್ಸ್ಗಳನ್ನು ವ್ಯವಸ್ಥೆ ಮಾಡಿದ್ದೀರಿ ಸರ್? ಈ ಮಟ್ಟಕ್ಕೆ ಮುಖ್ಯ ಕಾರಣ ಅಂತಂದರೆ ಅದಕ್ಕಾಗಿ ಸ್ಪೆಸಿಫಿಕ್ ಆಗಿ ಮಾಡಿದ ಟೀಚರ್ಸ್ಗಳು ಕರಾವಳಿಯಿಂದ ನಾವು ಸ್ಪೆಸಿಫಿಕ್ ಆಗಿ ಟ್ರೈನ್ ಟೀಚರ್ ತೊಗೊಂಬಂದು ಪಾಲಕರಿಗೆ ಅವರ ಒಂದು ನಿರ್ದಿಷ್ಟ ವರ್ಕ್ಸನ್ನು ಅವರಿಗೆ ತಿಳಿಯಪಡಿಸಿ ಅವ್ರನ್ನ ಮನವೊಲಿಸಿ ಮಕ್ಕಳನ್ನು ನಮ್ಮ ಶಾಲೆ ಸೇರಿಸುವಂಗೆ ಮಾಡಿಬಿಟ್ಟು ನಾವು ಅವರಿಗೆ ಏನು ಬೇಕಾದ ಅನುಕೂಲವನ್ನು ಮಾಡ್ತಾನೋ ಆಶ್ವಾಸನ ನಾವು ಪಾಲಕರಿಗೆ ಪೇರೆಂಟ್ಸ್ಗೆ ಕೊಟ್ಟು ಅವ್ರ ವಿಶ್ವಾಸವನ್ನು ನಾವು ಗಳಿಸಿ ಮತ್ತು ವಿಷಯವಾಯಿದೆ. ಸ್ಪೆಸಿಫಿಕ್ ಆಗಿ ಹೇಳ್ಬೇಕಂದ್ರೆ LKG UKG ಪ್ರಾಥಮಿಕ ಶಾಲೆಗಳಲ್ಲಿ ಯೂಶ್ವಲಿ ಸಬ್ಜೆಕ್ಟ್ ವೈಸು ಇದು ಕೊಡೋದಿಲ್ಲ ಕ್ಲಾಸಸ್ಸು. ಆದರೆ ನಾವು ಕರಾವಳಿ ಟೀಚರ್ಸ್ ಜೊತೆಗೆ ನಮ್ಮ ಹೈಸ್ಕೂಲ್ ಟೀಚರ್ಸ್ನು ಅದರೊಳಗೆ ಇನ್ವಾಲ್ವ್ಮೆಂಟ್ ಮಾಡಿಕೊಂಡು ಸಬ್ಜೆಕ್ಟ್ ವೈಸ್ ವಿಷಯ ವೈಸು ನಾವು ಮಕ್ಕಳಿಗೆ ಅವರಿಗೆ ತಿಳಿಯುವ ಹಾಗೆ ಶ್ರಮಪಟ್ಟು ಅವರ ಶ್ರೇಯಸ್ಸನ್ನು ನಾವು ಬಯಸಿದೆವು. ಅದಕ್ಕೆ ಪಾಲಕರು ತುಂಬ ಸಂತೋಷಗೊಂಡು ಸಹಕಾರ ಕೊಟ್ಟು ನಮ್ಮ ಅಭ್ಯುದಯಕ್ಕೆ ಮತ್ತು ಶಾಲೆಯ ಶಿಕ್ಷಣ ಅಭ್ಯುದಯಕ್ಕೂ ಅವ್ರ ಸಹಕಾರ ಸಿಕ್ತು. ಆ ದಿಶೆಯಲ್ಲಿ ನಾವು ತುಂಬ ಸಕ್ಸಸ್ ಆದೆವನ್ನು ಮಾತನ್ನು ನಾನು ಹೇಳಬಯಸ್ತೇನೆ. ಹೌದು ಸರ್, ಧನ್ಯವಾದಗಳು.